ಹಲೋ ಸ್ನೇಹಿತರೆ, ಮಹಾಕುಂಭ ಮೇಳದಲ್ಲಿ ರಾತ್ರೋರಾತ್ರಿ ವೈರಲ್ ಆದಂತಹ ಹುಡುಗಿ ಮೋನಾಲಿಸಾ ಸುಂದರವಾದ ನೀಲಿ ಕಣ್ಣುಗಳಿಂದಲೇ ಎಲ್ಲರ ಗಮನ ಸೆಳೆದಿರ್ತಾಳೆ. ಈಗ ಅದೇ ಮಾಲೆ ಮಾರಾಟ ಮಾಡ್ತಿದ್ದ ಹುಡುಗಿ ಡೈರೆಕ್ಟರ್ ಮಿಶ್ರಾರಿಂದ ಬಾಲಿವುಡ್ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೋನಾಲಿಸಾ ಮನೆಗೆ ಭೇಟಿ ನೀಡಿ ಸಿನಿಮಾದಲ್ಲಿ ನಟಿಸುವಂತೆ ಮಿಶ್ರಾ ಆಫರ್ ಕೊಟ್ಟಿದ್ರು. ಹಾಗೆ ಮೋನಾಲಿಸಾನು ಅದಕ್ಕೆ ಒಪ್ಪಿಗೆ ಕೊಟ್ಟು ಸಿನಿಮಾದಲ್ಲಿ ನಟಿಸೋಕೆ ರೆಡಿ ಆಗಿರೋದು ನಿಮ್ಗೆ ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಮೋನಾಲಿಸಾ ನಟಿಸಬೇಕಿದ್ದ ಸಿನಿಮಾ ಶೂಟಿಂಗ್ ಶುರುವಾಗೋಕ್ಕೂ ಮುಂಚೆನೆ ವಿವಾದಕ್ಕೆ ಸಿಲುಕಿದೆ. ಆದ್ರೆ ಸಿನಿಮಾ ಹೆಸರಲ್ಲಿ ಡೈರೆಕ್ಟರ್ ಮಿಶ್ರಾ ಅವರು ಮುಗ್ಧ ಹುಡುಗಿಗೆ ಮೋಸ ಮಾಡ್ತಿದ್ದಾರೆ, ಸಿನಿಮಾ ಹೆಸರಲ್ಲಿ ಮುಗ್ಧ ಹುಡುಗಿಯ ಜೀವನವನ್ನ ಹಾಳು ಮಾಡ್ತಿದ್ದಾರೆ. ಹಾಗಾದ್ರೆ ಮೋನಾಲಿಸಾ ಜೀವನದಲ್ಲಿ ಏನಾಗಿದೆ ಅಂತೆಲ್ಲ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಮೋನಾಲಿಸಾ ಅವರು ದಿ ಡೈರಿ ಆಫ್ ಮಣಿಪುರ ಅನ್ನುವಂಥ ಸಿನಿಮಾಗೆ ಸೈನ್ ಮಾಡಿದ್ದಾರೆ. ಹಾಗೆ ಮೋನಾಲಿಸಾ ಆಕ್ಟಿಂಗ್ ತರಬೇತಿ ಕೂಡ ಶುರು ಮಾಡಿಕೊಂಡಿದ್ದಾರೆ. ಸಿನಿಮಾ ಜೊತೆ ರೀಲ್ಸ್, ವಿಡಿಯೋ, ಸೋಷಿಯಲ್ ಮೀಡಿಯಾ ಅಂತ ಮೋನಾಲಿಸಾ ಬ್ಯುಸಿ ಆಗಿದ್ದಾರೆ. ಆದ್ರೆ ಈ ಮೋನಾಲಿಸಾ ನಟಿಸಬೇಕಿದ್ದ ಸಿನಿಮಾ ಶೂಟಿಂಗ್ ಶುರುವಾಗೋ ಮುಂಚೆನೆ ವಿವಾದಕ್ಕೆ ಸಿಲುಕಿದೆ. 10 ಕೋಟಿ ಬಜೆಟ್ನ ಈ ಸಿನಿಮಾಗಾಗಿ ಮೋನಾಲಿಸಾಗೆ ಡೈರೆಕ್ಟರ್ ಈಗಾಗಲೇ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿದ್ದಾರಂತೆ. ಆದ್ರೆ ಮಿಶ್ರಾ ಅವರು ಹಣ ಕೊಟ್ಟಿಲ್ಲ ಅಂತ ಕೆಲವರು ಆರೋಪ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಸನೋಜ್ ಮಿಶ್ರಾ ಅವರ ವಿರುದ್ಧ ತುಂಬಾ ಜನ ಗಂಭೀರವಾದ ಆರೋಪಗಳನ್ನ ಮಾಡ್ತಿದ್ದಾರೆ. ಈ ಆರೋಪಗಳ ನಂತರ ಡೈರೆಕ್ಟರ್ ಮಿಶ್ರಾ ಅವರು ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಸನೋಜ್ ಮಿಶ್ರಾ ಅವರು ಮುಂಬೈನ ಪೊಲೀಸ್ ಠಾಣೆಯಲ್ಲಿ 5 ಜನರ ವಿರುದ್ಧ FIR ದಾಖಲಿಸಿದ್ದಾರೆ. ಮೋನಾಲಿಸಾ ಜೊತೆ ಸಿನಿಮಾ ಮಾಡೋಕೆ ಇವ್ರು ಯಾರಿಗೂ ಕೂಡ ಇಷ್ಟ ಇಲ್ಲ, ಅದಕ್ಕೆ ನನ್ನ ವಿರುದ್ಧ ಹೀಗೆಲ್ಲ ಆರೋಪ ಮಾಡ್ತಿದ್ದಾರೆ ಅಂತ ಮಿಶ್ರಾ ಅವರು ಹೇಳಿದ್ದಾರೆ. ಆದ್ರೆ ಇನ್ನು ಕೆಲವರು ಹೇಳ್ತಿರೋದು ಏನಪ್ಪಾ ಅಂದ್ರೆ, ಮಿಶ್ರಾ ಅವರು ಇಲ್ಲಿವರೆಗೂ ಯಾವ ಸಿನಿಮಾನು ಮಾಡಿಲ್ಲ, ಅವರ ಒಂದೇ ಒಂದು ಸಿನಿಮಾ ಕೂಡ ಬಿಡುಗಡೆ ಆಗಿಲ್ಲ. ಹೀಗಿರ್ಬೇಕಾದ್ರೆ ಅವರು ಆ ಮುಗ್ಧ ಹುಡುಗಿ ಮೋನಾಲಿಸಾಗೆ ನಂಬಿಸಿ ಮೋಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಆದ್ರೆ ಈ ಆರೋಪ ಎಲ್ಲ ಸುಳ್ಳು ಅಂತ ಮಿಶ್ರಾ ಅವರು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಇಷ್ಟು ಕಡಿಮೆ ಸಮಯದಲ್ಲಿ ಸಾಕಷ್ಟು ಫಾಲೋವರ್ಸ್ ಹೊಂದಿರುವ ಮೋನಾಲಿಸಾರನ್ನು ಸಿನಿಮಾದಲ್ಲಿ ನೋಡುವ ಆಸೆಯನ್ನ ಫ್ಯಾನ್ಸ್ ವ್ಯಕ್ತಪಡಿಸಿದ್ದಾರೆ. 10 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಸಿನಿಮಾದ ಶೂಟಿಂಗ್ ಇನ್ನೂ ಆರಂಭ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮೋನಾಲಿಸಾಗೆ ಟ್ರೈನಿಂಗ್ ಕೊಡ್ತಿರುವಂತ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಿದ್ದಾರೆ. ಮೋನಾಲಿಸಾಗೆ ಮಿಶ್ರಾ ಅವರು ಅಡ್ವಾನ್ಸ್ ಹಣ ನೀಡಿರುವುದಾಗಿ ಹೇಳಿದ್ದಾರೆ. ಆದ್ರೆ ಆರಂಭದಲ್ಲಿ ವಿವಾದ ಶುರುವಾಗಿರುವ ಕಾರಣ ಮೋನಾಲಿಸಾ ಅವರು ಸಿನಿಮಾ ಮಾಡ್ತಾರಾ ಅಥವಾ ಇಲ್ವಾ ಅನ್ನುವಂತ ಪ್ರಶ್ನೆ ಅವರ ಫ್ಯಾನ್ಸ್ಗೆ ಕಾಡ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.